ಹಾಯ್ ಫ್ರೆಂಡ್ಸ್, ನಿಶಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡ್ರಿ ನಾನು ಶಂಕರಪೊಳೆ ರೆಸಿಪಿನ ಮಾಡ್ತಾಯಿದ್ದೀನಿ. ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬಂದಂಥ ಶಂಕರಪೊಳೆನ ಬೇಕ್ರಿ ಸ್ಟೈಲಲ್ಲಿ ಮನೇಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಆರೋಗ್ಯಕರವಾಗಿ ನೀವು ಕೂಡ ಮಾಡ್ಕೊತೀನಿ ನೋಡಿರಿ. ಇಷ್ಟ ಆದರೆ ವಿಡಿಯೋ ರೆಸಿಪಿ ಇಷ್ಟ ಆದರೆ ನಿಶಾ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ. ಹೇಗೆ ಯಾವ ಮೆಥಡ್ನಲ್ಲಿ ಮಾಡಿದೆ ಅಂತ ನಿಮಗೆ ತೋರಿಸುತ್ತೆ. ಪ್ರತಿಯೊಂದು ಬೈಟ್ ಕೂಡ ಕ್ರಿಸ್ಪಿಯಾಗಿ ಬಂದಿದೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಇಷ್ಟ ಆದರೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ರಿ. ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ತಿಂದು ನೋಡಿ ಹೇಗೆ ಬಂತು ಅಂತ ತಿಳಿಸಿ. ಹಾಗಾದರೆ ಈಸಿಯಾಗಿ ಮನೇಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಇಲ್ಲಿ ನಾನು ಒಂದು ಬೌಲು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅರ್ಧ ಬೌಲಷ್ಟು ಸಕ್ಕರೆ ಪುಡಿನ ತೊಗೊಂಡಿದ್ದೀನಿ. ನೀವು ಸಕ್ಕರೆನ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೋದು. ಇಲ್ಲಾಂದರೆ ಅದಕ್ಕೆ ಇನ್ನೊಂದು ಆಪ್ಷನ್ ನಿಮಗೆ ಹೇಳ್ತೀನಿ ನಾನು. ಇಲ್ಲಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಕಪ್ಪಿನಲ್ಲಿ ನಾನು ಒಂದು 4 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ಬಿಸಿ ಮಾಡಿ, ಕರಗಿ ಬಿಸಿ ಆದರೆ ಸಾಕು. ಈಗ ಇಲ್ಲಿ ತುಪ್ಪ ಬಿಸಿ ಆಗಲಿ. ಇಲ್ಲಿ ನಾನು ಜಜ್ಜಿ ಪುಡಿ ಮಾಡಿದಂಥ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ನಾನು ಒಂದು ಏಲಕ್ಕಿನ ಹಾಕ್ತಾಯಿದ್ದೀನಿ. ಫ್ಲೇವರ್ಗೋಸ್ಕರ ಚೆನ್ನಾಗಿರುತ್ತೆ. ಸಿಹಿ ಮಾಡಬೇಕಾದ್ರೆ ಏಲಕ್ಕಿ ಮೇನನ್ನು ಹಾಕಬೇಕಾಗುತ್ತೆ ನಾವು ಮೇನಾಗಿ. ಇಲ್ಲಿ ನಾವು ಕರಗಿಸಿ ತೊಗೊಂಡಂಥ ತುಪ್ಪನ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಬಿಸಿ ಇದೆ, ನೋಡಿಕೊಂಡು ಹುಷಾರಾಗಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿಕೊಳ್ರಿ. ಚೆನ್ನಾಗಿ ಎಲ್ಲ ಹಿಟ್ಟಿಗೂ ತುಪ್ಪ ಸರಿಯಾಗಿ ಕೋಟ್ ಆಗಬೇಕು. ತುಪ್ಪದಲ್ಲೇ ಕಲಿಸ್ಕೊಳ್ರಿ ಹಿಟ್ಟು ಫಸ್ಟು. ತುಂಬ ಚೆನ್ನಾಗಿ ಬರುತ್ತೆ ಹೆಲ್ದಿ ಆದಂಥ ಶಂಕರಪೊಳೆನ. ನೀವು ಈ ರೀತಿಯಾಗಿ ಒಂದು ಸಾರಿ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಈ ಥರ ಮುದ್ದೆ ಮಾಡಿದ್ರೆ ಒಂದು ಉಂಡೆ ಆಕಾರದಾಗ ಆಗಬೇಕು. ಅಲ್ಲಿವರೆಗೂ ನೀವು ಅದನ್ನು ಹಿಟ್ಟನ್ನು ಕಲಿಸ್ಕೊಳ್ರಿ. ಇವಾಗ ನಾವು ತಗೊಂಡಂಥ ಸಕ್ಕರೆ ಪುಡಿನ ನಾನು ಹಾಕ್ತಾಯಿದ್ದೀನಿ. ಅದು ಹವಾಕ್ಕೆ ಸ್ವಲ್ಪ ಗಂಟಾಗಿದೆ. ಚೆನ್ನಾಗಿ ಮಿದ್ದುಕೊಂಡ್ರೆ ಕರಗೋಗುತ್ತೆ. ಎಲ್ಲ ಸಕ್ಕರೆ ಹಿಟ್ಟಿಗೆ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ ಹಿಟ್ಟನ್ನು. ಈಗ ನಾವು ಕಲಿಸ್ಕೋಬೇಕಾದ್ರೇ ಸಾಮಗ್ರಿಗಳನ್ನ ಸರಿಯಾಗಿ ಮಿಕ್ಸ್ ಮಾಡಬೇಕು. ಆಮೇಲೇನು ಹಿಟ್ಟು ನೆನಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಈಗ ನಾನು ಇದಕ್ಕೆ ಹಾಲು ಹಾಕಿ ನಾದ್ತಾಯಿದ್ದೀನಿ. ಕಾಯಿಸಿ ತಣ್ಣಗೆ ಮಾಡಿದಂಥ ಹಾಲು ಹಾಕಿ ಹಿಟ್ಟನ್ನು ನಾದ್ಕೊಳ್ರಿ ಚೆನ್ನಾಗಿ. ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಲು ಹಾಕಿ ನಾದ್ಕೊಳ್ರಿ. ಒಂದೇ ಸರಿಗೆ ಹಾಕಿದರೆ ಹಿಟ್ಟು ನೀರಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕಿ ನಾದ್ಕೊಳ್ರಿ. ನೀವು ಹಿಟ್ಟು ನಾದ್ತಾ ಬಂದಂಗೆ ಅದು ಕೈಗೆ ಅಂಟಿಕೊಳ್ಳೋದಿಲ್ಲ, ಚೆನ್ನಾಗಿ ಕೋಟ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು. ಸರಿಯಾಗಿ ಕಲಿಸ್ಕೊಳ್ರಿ. ಇಲ್ಲಿ ನಾನು ನಿಮಗೆ ಇನ್ನೊಂದು ಆಪ್ಷನ್ ಹೇಳ್ತೀನಿ ಅಂದೆ. ಸಕ್ಕರೆ ನೀವು ಹಾಕೋದಿದ್ರೆ ಹಾಲಿನಲ್ಲಿ ಸಕ್ಕರೆನ ಬಿಸಿ ಮಾಡಿ ಕರಗಿಸ್ಬಿಟ್ಟು ನೀವು ಹಿಟ್ಟಿಗೆ ಹಾಕಿ ನಾದ್ಕೋಬೋದು ಡೈರೆಕ್ಟಾಗಿ. ಇಲ್ಲಿ ನಾನು ಸಕ್ಕರೆ ಪುಡಿನ ಮಾಡ್ಕೊಂಡಿದ್ದೀನಿ ಅಂದರೆ ಈಸಿಯಾಗಿ ನಮಗೆ ಹಿಟ್ಟು ನಾದ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಈಗ ಹೆಂಗಾದರೂ ಕಾಸಿದ ಹಾಲು ಇರುತ್ತೆ ಮನೆಯಲ್ಲಿ, ಅದನ್ನು ಡೈರೆಕ್ಟಾಗಿ ನಾವು ಹಾಕಿ ನಾದ್ಕೋಬೋದು. ಸಕ್ಕರೆ ಪುಡಿ ಮಾಡಿಟ್ಕೊಂಡ್ರೆ ನೀವು ಮಾಡೋಕ್ಕೆ ಸಕ್ಕರೆ ಪುಡಿ ಮಾಡೋಕ್ಕೆ ಅವಕಾಶ ಟೈಮ್ ಇಲ್ಲ ಅಂದರೆ ನೀವು ಈ ಥರ ಹಾಲಿನಲ್ಲಿ ಕರಗಿಸ್ಬಿಟ್ಟು ಹಿಟ್ಟಲ್ಲಿ ಹಾಕಿ ನಾದ್ಬೋದು. ನೋಡಿರಿ, ಈ ಥರ ಹಿಟ್ಟು ಚೆನ್ನಾಗಿ ನಾದಿದ ಮೇಲೆ ಕೈಗೆ ಅಂಟ್ಲಾರ್ದೇ ಹಿಟ್ಟು ರೆಡಿ ಆಗುತ್ತೆ. ಇಲ್ಲಿ ನಾನು ನಾದಿದಂಥ ಹಿಟ್ಟನ್ನು 2 ಉಂಡೆಗಳನ್ನಾಗಿ ಮಾಡ್ತಾಯಿದ್ದೀನಿ. ಇದನ್ನ ಇವಾಗ ನಾವು ಲಟ್ಟಿಸ್ಕೋಬೇಕಾಗುತ್ತೆ. ಹಾಗಾಗಿ ನೀಟಾಗಿ ನಾದ್ಕೊಂಡ್ಬಿಟ್ಟು ನೋಡಿರಿ, ಈ ಥರ 2 ಉಂಡೆಗಳನ್ನಾಗಿ ಮಾಡಿಕೊಳ್ರಿ. ಈಗ ಇದನ್ನು ಒಂದು ಪೇಪರ್ ಶೀಟ್ ಮೇಲೆ ಲಟ್ಟಿಸ್ಕೊಳ್ಳೋಣ. ಹಿಟ್ಟು ನಾವೆಷ್ಟೇ ನೈಸಾಗಿ ಮಾಡೋಕ್ಕೆ ಹೋದ್ರೂ ಕ್ರ್ಯಾಕ್ ಆಗುತ್ತೆ. ಆ ಥರ ಕ್ರ್ಯಾಕ್ ಆಗಬೇಕು. ಆ ಥರ ಕ್ರ್ಯಾಕ್ ಆದ್ರೇ ಶಂಕರಪೊಳೆ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಸ್ವಲ್ಪ ಪೇಪರ್ ಶೀಟಿಗೆ ಎಣ್ಣೆ ಹಚ್ಚಿಬಿಟ್ಟು ಸ್ವಲ್ಪ ನಾನು ಲಟ್ಸೋ ಕೋಲಿಗೆ ಸಹಿತ ಎಣ್ಣೆ ಹಚ್ತಾಯಿದ್ದೀನಿ. ಅಂದರೆ ಅಂಟಬಾರ್ದು, ಜಲ್ದಿ ಹಿಗ್ಗುತ್ತೆ ಅಂತ ಹೇಳಿ. ನೋಡಿರಿ, ಸ್ವಲ್ಪ ದಪ್ಪ ಆದರೂ ಪರವಾಗಿಲ್ಲ, ಲಟ್ಟಿಸ್ಕೊಡ್ರಿ, ಚೆನ್ನಾಗಿ ಬರುತ್ತೆ. ನೋಡಿರಿ, ತುಂಬ ತೆಳ್ಳಗಾಗೋ ಅವಶ್ಯಕತೆ ಇಲ್ಲ.
ಇದು ನಾವು ಲಟ್ಟಿಸ್ಕೊಳ್ಳೋ ಚಪಾತಿ ಥರ ಲಟ್ಟಿಸ್ಕೊಳ್ಳೋದು ದಪ್ಪನೇ ಇರಬೇಕು ಸ್ವಲ್ಪ. ನೋಡಿ ಈ ಥರ ಇದ್ದರೆ ಸಾಕು. ಇದನ್ನು ನಾನಿವಾಗ ಡೈರೆಕ್ಟಾಗಿ ಫ್ಲೋರ್ ಮೇಲೆ ಹಾಕಿ ಕಟ್ ಮಾಡ್ತೀನಿ. ಇಲ್ಲಿ ನೋಡಿರಿ ಹಾಕಿ ಈಗ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ನೀವು ಕಟ್ ಮಾಡ್ಕೋಬೋದು. ನಾನು ಸ್ಕ್ವೇರ್ನ ಶೇಪ್ನಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನೀವು ಡೈಮಂಡ್ ಶೇಪ್ನಲ್ಲಿ ಸಹಿತ ಕಟ್ ಮಾಡಿಕೊಳ್ರಿ, ನಿಮ್ಮ ಇಷ್ಟ. ಅದು ನೀವು ಗೋಲ್ ಆಕಾರದಲ್ಲಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಎಡ್ಜಸ್ಟ್ನ ತೆಗೆದುಬಿಡ್ರಿ. ತೆಗೆದು ಈ ಥರ ಕಟ್ಸ್ ಹಾಕಿ ಶೇಪ್ ಮಾಡಿಕೊಳ್ರಿ, ಚೆನ್ನಾಗಿ ಬರುತ್ತೆ. ನೈಫಿಂದಾಗಲಿ ಅಥವಾ ಸ್ಪೂನಿಂದಾಗಲಿ ಈ ಥರ ನೀವು ಶೇಪನ್ನು ಮಾಡಿಕೊಳ್ರಿ. ಈಗ ನಾನು ಎಡ್ಜಸ್ಟ್ನ ತೆಗೆದ್ಬಿಟ್ಟು ಮೇನ್ ಶೇಪ್ ಏನು ಬಂದಿದೆ ಅವನಷ್ಟೇ ನಾನು ಎತ್ತಿ ತಗೋತೀನಿ. ನೋಡಿರಿ ಇಷ್ಟಾದರೆ ಸಾಕು, ಇಷ್ಟು ದಪ್ಪ ಇದೆ ನೋಡಿರಿ. ಈಗ ನಾನು ಇವನ್ನೆಲ್ಲ ತೆಗೆದು ಪ್ಲೇಟಿಗೆ ಹಾಕಿದ್ದೀನಿ. ಈಗ ಇದನ್ನು ಕರಿಯೋಣ. ಈಗ ನೋಡಿರಿ ನಾನು ಕಡಾಯಿ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಇದಕ್ಕೆ ಶಂಕರಪಾಳೆ ಕರಿಯೋದಕ್ಕೆ ಎಣ್ಣೆನ ಹಾಕ್ತಾಯಿದ್ದೀನಿ. ಸಾರಿ, ನೀರು ಅಂದ್ಬಿಟ್ಟೆ ನಾನು. ಎಣ್ಣೆ ಹಾಕಿ, ಎಣ್ಣೆ ಜಾಸ್ತಿ ಬಿಸಿ ಆಗಬಾರ್ದು, ಇದಕ್ಕೆ ಸ್ವಲ್ಪ ಬಿಸಿ ಆದರೆ ಸಾಕು. ಜಾಸ್ತಿ ಬಿಸಿ ಆಗಿಬಿಟ್ರೆ ಮೇಲ್ಗಡೆ ಬ್ರೌನ್ ಆಗಿಬಿಡುತ್ತೆ ಜಲ್ದಿ, ಒಳಗಡೆ ಬೇಯೋದಿಲ್ಲ. ನೋಡಿರಿ ಇಷ್ಟು ಬಿಸಿ ಆದರೆ ಸಾಕು, ಜಾಸ್ತಿ ಬಿಸಿ ಆಗೋ ಅವಶ್ಯಕತೆ ಇಲ್ಲ. ಈಗ ಒಂದೊಂದಾಗಿ ಎಲ್ಲ ಕಟ್ ಮಾಡಿದಂಥ ಹಿಟ್ಟಿನ ಪೀಸಸ್ನ ಹಾಕ್ರಿ ಇದ್ರಾಗೆ. ಲೋ ಫ್ಲೇಮಲ್ಲೇ ಇದನ್ನು ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಹೈ ಫ್ಲೇಮಲ್ಲೇ ನೀವಿಟ್ಟು ಕರಿಯೋಕ್ಕೆ ಹೋಗಬೇಡಿ, ಹೊತ್ತೋಗ್ಬಿಡುತ್ತೆ ಜಲ್ದಿ. ಮೀಡಿಯಮ್ ಫ್ಲೇಮ್ನಲ್ಲಿ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಅಂದರೆ ತುಂಬ ಗರಿ ಗರಿಯಾಗಿ ಬರುತ್ತೆ. ಆಮೇಲೆ ಒಳಗಡೆಯಿಂದನೂ ಚೆನ್ನಾಗಿ ಬೆಂದಿರುತ್ತೆ ಶಂಕರಪೊಳೆ. ಸೇಮ್ ಬೇಕ್ರಿ ಟೇಸ್ಟಲ್ಲೇ ಬರುತ್ತೆ ಫ್ರೆಂಡ್ಸ್. ಒಂದು ಸರಿ ಟ್ರೈ ಮಾಡಿ ನೋಡಿರಿ ನೀವು ಸಹಿತ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಡ್ತಾರೆ, ಮಕ್ಕಳು ಆಗ್ಬೋದು ದೊಡ್ಡವರಾಗ್ಬೋದು. ಈಗ ನೋಡಿರಿ ಒಂದೊಂದು ಹೇಗೆ ಬರ್ತಾಯಿದೆ ಅಂಥೇಳಿ. ಇವಾಗಲೇ ತಿರುಗಿಸಿ ಹಾಕಕ್ಕೆ ಹೋಗಬೇಡಿ. ಒಂದು ಸೈಡಿಂದ ಕೆಂಪಗಾಗಿ ಫ್ರೈ ಆಗಬೇಕು. ನೋಡಿರಿ ಇಲ್ಲಿ ಕೆಳಗಡೆ ಸೈಡಿಂದ ಕೆಂಪಗಾಗಿ ಫ್ರೈ ಆಗಿದೆ. ಇವಾಗ ನೀವು ತಿರುಗಿಸಿ ಹಾಕಿ. ನಾವು ಇಮಿಡಿಯೇಟ್ಲಿ ಆವಾಗಲೇ ತಿರುಗಿಸಿ ಹಾಕ್ಬಿಟ್ರೆ ಅದು ಕ್ರ್ಯಾಕ್ ಆಗುತ್ತೆ, ಒಡೆದೋಗ್ಬಿಡ್ತವೆ. ಹಾಗಾಗಿ ನೀವು ಒಂದು ಸೈಡ್ ಪೂರ್ತಿ ಬ್ರೌನ್ ಕಲರ್ ಆದಮೇಲೆ ಕರಿದ್ಮೇಲೆ ಇನ್ನೊಂದು ಸೈಡ್ ಈ ಥರ ತಿರುಗಿಸಿ ಹಾಕಬೇಕು. ಅಂದರೆ ಚೆನ್ನಾಗಿ ಬರುತ್ತೆ. ಈಗ ಎಲ್ಲದನ್ನು ಒಂದೊಂದೇ ಈ ಥರ ನೋಡಿರಿ ತಿರುಗಿಸಿ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ರಿಂದ 10 ನಿಮಿಷ ಈ ಥರ ಕರಿದ್ಬಿಟ್ರೆ ಚೆನ್ನಾಗಿ ಬರುತ್ತೆ. ಎಣ್ಣೆನೂ ಜಾಸ್ತಿ ಹೀರ್ಕೊಳ್ಳಲ್ಲ. ನೋಡಿರಿ ಈ ಥರ ರೆಡಿ ಆಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಶಂಕರಪೊಳೆ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಸ್ವಲ್ಪ ನಿಧಾನವಾಗಿ ಪೇಷನ್ಸಿಂದ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಾವು ಬೇಗ ಆಗಬೇಕು ಅಂಥೇಳಿ ಉರಿ ಜಾಸ್ತಿ ಇಟ್ಟು ಫ್ಲೇಮ್ ಜಾಸ್ತಿ ಇಟ್ಟು ನೀವು ಕರಿಯೋಕ್ಕೆ ಹೋದರೆ ಅಷ್ಟು ಕ್ರಿಸ್ಪಿಯಾಗೂ ಬರೋಲ್ಲ, ಆಮೇಲೆ ಬೇಗ ಹೊತ್ತೋಗ್ಬಿಡುತ್ತೆ. ಒಳಗಡೆ ಹಿಟ್ಟು ಹಾಗೆ ಇರುತ್ತೆ. ಈ ಥರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಿಧಾನವಾಗಿ ಕರೀರಿ, ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಈಗ ನೋಡಿರಿ ಕರಿದಾಗಿದೆ. ಇದನ್ನೆಲ್ಲ ನಾನು ಪ್ಲೇಟಿಗೆ ತೆಗಿತಾ ಇದ್ದೀನಿ. ನೋಡಿರಿ ಎಲ್ಲ ಶಂಕರಪೊಳೆ ರೆಡಿಯಾಗಿದೆ. ಸ್ವಲ್ಪ ಒಂದು 10 ರಿಂದ 15 ನಿಮಿಷ ತಣ್ಣಗಾಗಕ್ಕೆ ಬಿಡಬೇಕು. ಇಮಿಡಿಯೇಟ್ಲಿ ತಿನ್ನೋಕ್ಕೆ ಹೋಗಬಾರ್ದು. ಇಮಿಡಿಯೇಟ್ಲಿ ತಿಂದರೆ ಮೆತ್ತಗಿರುತ್ತೆ. ತಣ್ಣಗಾದ್ಮೇಲೆ ತಿಂದರೆ ಕ್ರಿಸ್ಪಿಯಾಗಿ ಬರುತ್ತೆ. ನೋಡ್ತಿರ್ಬೋದು ನೀವಿಲ್ಲಿ. ಈಗ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ, ಹೇಗೆ ಬಂದಿದೆ ಅಂತ ನೋಡ್ಕೋಬೋದು. ಎಷ್ಟು ಈಸಿಯಾಗಿ ಕಟ್ ಆಗುತ್ತೆ. ಒಳಗಡೆ ನೋಡಿರಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂಥೇಳಿ. ಇಷ್ಟ ಆದರೆ ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ ಹೇಗೆ ಬಂತು ಅಂತ ತಿಳಿಸಿ.
ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡ್ರಿ. ಇಷ್ಟ ಆದರೆ ಲೈಕ್ಸ್ ಆ್ಯಂಡ್ ಶೇರ್ ಮಾಡಿ. ಬಾಯ್.